ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕುಂದಗೋಳ ತಾಲೂಕಿನ ಕುಂದಗೋಳ ಕೆಲವೊಂದಿಷ್ಟು ಗ್ರಾಮದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಹಿನ್ನೆಲೆ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಮೂಲ ಅಜೆಂಡಾ 2 ವರ್ಷದ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ, 11 ವರ್ಷದ ನರೇಂದ್ರ ಮೋದಿಯವರ NDA ಸರ್ಕಾರ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ 2013ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು 2023ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ MR ಪಾಟೀಲ್ ಅವರ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾದಿಂದ ಭೇಟಿ ಮಾಡಲಾಗಿದೆ. ನ್ಯೂಸ್ 43 ಇಂಡಿಯಾದಿಂದ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಗ್ರೌಂಡ್ ರಿಪೋರ್ಟ್ ಹಿನ್ನೆಲೆಯಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಕುಂದಗೋಳ ತಾಲೂಕಿನ ಕಮಡೋಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದ ಆ ಜಡಿಪಿಗೆ ಮುಖಂಡರು ಅನ್ನಿಸ್ಕೊಂಡಿರ್ತಕ್ಕಂಥಕ್ಕಿಂತ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಹೆಸರುವಾಸಿ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ನಾವಳ್ಳಿಯವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ. ಕ್ಷೇತ್ರದ ಜನನಾಯಕ, ಮುಂದಿನ ಸೇವಕ, ಅವಕಾಶ ಸಿಕ್ಕರೆ ಸಿಗಲಿದ್ದಿದ್ರೆ ಜನಸೇವೆ ಸದಾ ಮುಂದಿಟ್ಕೊಂಡು ಬಂದಿರತಕ್ಕಂಥ ಬಸವರಾಜ್ ನಾವಳ್ಳಿ ಇದ್ದಾರೆ. ಅವ್ರ ಜೊತೆ ಮಾತನಾಡೋ ಈ ಸಂದರ್ಶನ ಪ್ರಾರಂಭ ಮಾಡೋಣ. ಬನ್ನಿ ವೀಕ್ಷೆ. ನಮಸ್ಕಾರ ಸರ್. ಹೌದು ಸರ್. ಚೆನ್ನಾಗಿದ್ದೀರಾ? ಹಾಂ, ಆರಾಮ. ಆರೋಗ್ಯ ಹೇಗಿದೆ? ಆರಾಮ ಸರಿ. ರಾಜಕಾರಣ ವಿಷಯಕ್ಕೆ ನಾನು ಬರೋಕ್ಕಿಂತ ಮುಂಚೆ ನನ್ನ ಕೆಲವೊಂದಿಷ್ಟು ಬೇಸಿಕ್ ಪ್ರಶ್ನೆ ಇದ್ದಾವೆ, ಅದನ್ನು ಕೇಳಿಬಿಟ್ಟೆ ನಾನು ಇಂಪಾರ್ಟೆಂಟ್ ಪ್ರಶ್ನೆಗೆ ಬರ್ತೇನೆ. ಬಸವರಾಜ್ ನಾವಳ್ಳಿ ಅವರಂದರೆ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕಿಂತ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ತಗೊಳ್ಳೋಕ್ಕಿಂತ ಪೂರ್ವಕವಾಗಿ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕಿಂತ ಮುಂಚೆ ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಗುರುತಿಸ್ಕೊಂಡು ಮನೆಯೊಳಗೆ ತಗೊಳ್ಳೋಕ್ಕಿಂತ ಮುಂಚೆ ತಾವು ಎಲ್ಲಿದ್ದೀರಿ ಸರ್? ಹೇಗೆ ಬಂದ್ರಿ ರಾಜಕಾರಣಕ್ಕೆ? ಫಸ್ಟ್ಗೆ ಕಮ್ತಾ ಮಾಡ್ಕೊಂಡು ಅಗ್ರಿಕಲ್ಚರ್ ಇದು ಮಾಡ್ಕೊಂಡು ಮಾಡ್ತಿದ್ವಿ ರೀ. ಮಾಡೋದಂತ ಆಮ್ಯಾಗಿಂದ BJPಗೆ ಪಕ್ಷ ಮೊದಲು ಯಡಿಯೂರಪ್ಪನವರು ಇದು ಮಾಡಿದರು. ಯಡಿಯೂರಪ್ಪ ರಾಜ್ಯಾಧ್ಯಕ್ಷರಿದ್ದರು. ಅವಾಗ ಅವರು ಒಂದು ಸಲ ಕುಂದೋಗಿ ಬಂದಿದ್ದರು. ಅವಾಗ ಭಾಳ ಮಂದಿ BJP ಪಕ್ಷಕ್ಕೆ ಇದನ್ನ ಇದ್ದಿದ್ದಿಲ್ಲ, ಕಾರ್ಯಕರ್ತರ ಇದ್ದಿದ್ದಿಲ್ಲ. ನಾವು ಯಾವಾಗಿದ್ರೂ ಬಿದ್ದ ಪಕ್ಷದಿಂದನೇ ಬರೋದು ನಾವು. ನಮ್ಮ ಇದನ್ನ ಹಾಗೆ ಎಲ್ಲೇ ಇದನ್ನು ಮಾಡೋಂಗಿಲ್ಲ ಅಲ್ಲೇ. ಅವಾಗ BJP ಪಕ್ಷಕ್ಕೆ ಭಾಳ ಮಂದಿ ಇಲ್ಲ ಕಾರ್ಯಕರ್ತರು, ಬೆರಳೆಣಿಕೆ ಎಷ್ಟು ಮಂದಿ ಇದ್ದಾರೆ. ಆಮ್ಯಾಗಿಂದ ಅವರು ಯಡಿಯೂರಪ್ಪರು ಕುಂದೋಗಿ ಬಂದಿದ್ರು. ಅವಾಗ ಬಂದ್ವಿ. ನಮಗೇನೋ ಒಂದು ಇದು ಅನ್ನಿಸ್ತು, ರಾಜಕಾರಣಕ್ಕೆ ಮತ್ತು BJP ಹಿಂಗೆ ಮತ್ತು ಅದಕ್ಕೊಂದು ನೆಲೆ ಇಲ್ಲ ಈಗ ಸದ್ಯ, ಇನ್ನು ಮತ್ತು ಮುಂದೆ ಒಂದು ದಿನ ಬರ್ಬೋದು ಹಿಂಗೆ ಅಂತೇಳಿ ಅಂದು ಅಲ್ಲಿಂದ BJPಗೆ ನಾವು ಜಾಯ್ನ್ ಆದ್ವಿ. ಆಮ್ಯಾಗಿಂದ ಏನಾಯ್ತು, ಬರ್ತಾ 1, 4 ಹಿಂಗಾಗಿ MLAಗಳು ಬಂದು BJP ದೊಡ್ಡ ಪಕ್ಷ ಆಗೈತಿ. ಅವಾಗಿಂದ ನಮ್ಗೆ BJP ಮತ್ತು ಅವಾಗ ಹೆಂಗಂತಂದ್ರೆ ಯಾರು ದೊಡ್ಡ ಕಟ್ಟಿ ದೊಡ್ಡ ಚೌನಿ ಅವಾಗ ರಾಜಕಾರಣ ಮಾಡ್ತಿದ್ರು. ನಮ್ದು ಹಾಗೆಲ್ಲ ನಾವು ತಳದಾಗಿಂದನ ಬಂದು ತಳಗಿದ್ದಾರನ್ನ ರಾಜಕಾರಣಕ್ಕೆ ಅವ್ರಿಗೆ ಸೇವೆ ಮಾಡೋದು, ಅವ್ರದ್ದು ದವಾಖಾನೆ ಏನೋ ಮಾಡ್ಕೊತ ಮಾಡಬೇಕು, ನಾವು ಒಂದು ಏನೋ ಮಾಡ್ಬೇಕಂತೇಳಿ ಅದು ಹೆಂಗೆ ಅಂದ್ರೆ ಈಗ ಹಂಗೆ ಸುಮ್ಮನೆ ಇದು ಆಗಂಗಿಲ್ಲ ಅಂತ BJP ಪಕ್ಷನ ಆಯ್ಕೆ ಮಾಡ್ಕೊಂಡ್ವಿ. ಅದು ಒಳ್ಳೆಯ ಪಕ್ಷ, ಅದ್ರ ಕಾರ್ಯಕರ್ತರಿಗೆ ಬೆಲೆ ಕೊಡ್ತೈತೆ ಅಂತ ನಾವೊಂದು ಆ ರಾಜಕಾರಣ. ಯಾವ ಇಸ್ವಿಯಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಮಾಡಿದ್ರಿ? ಮೊದಲನೇದು ನಿಮ್ಮ ಜೊತೆ ನಿಮ್ಮದೇ ಆಗಿರ್ತಕ್ಕಂಥ ಸ್ನೇಹಿತರ ಬಳಗ ಆಗಿರಲಿ, ನಿಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಮೊದಲನೇ ಹೆಜ್ಜೆ ಅಂದ್ರೆ ಸಮಾಜ ಸೇವೆಗೆ ಯುವಕ ಮಂಡಳ. ಆ ಯುವಕ ಮಂಡಳದಿಂದ ಪರ ವಿರೋಧಗಳನ್ನು, ಭಾರತೀಯ ಜನತಾ ಪಕ್ಷಕ್ಕೆ ನೆಲೆ ಇಲ್ಲ, ಒಬ್ಬರು ಇಲ್ಲ, ಅಲ್ಲಿ ಯಡಿಯೂರಪ್ಪನವರು ಸೈಕಲ್ ಯಾತ್ರಾ, ನೀವು ಇಲ್ಲಿ ಬೂತ್ ಪಾದಯಾತ್ರಾ ಮಾಡ್ತಿದ್ರಿ. ಆದರೆ ಅಂಥ ಸಂದರ್ಭದಲ್ಲಿ ಪರ ವಿರೋಧ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಕುಂದಗೋಳದಲ್ಲಿ ಆಯಿತು, ಧಾರವಾಡ ಜಿಲ್ಲೆಯಲ್ಲೇ ಆಯ್ತಿತ್ತು, ನೆಲ ಕೊಡ್ಬೇಕಂತ ಯಾವ ರೀತಿ ಮುಖ ಮಾಡಿದ್ರಿ? ನಾನು ರಾಜಕಾರಣಕ್ಕೆ ಬಂದಿದ್ದಂತಂದ್ರಿ ಫಸ್ಟ್ಗೆ 92ರಾಗ 1992ರಾಗ ಅವಾಗ ಸೂಪರ್ ಸ್ಟಾರ್ ಅಂತ ಒಂದು ಸಂಘ ಮಾಡ್ಕೊಂಡಿದ್ದೆ ನಾವು ಅದರಾಗೆ ಉಪಾಧ್ಯಕ್ಷಗಿದ್ದೆ. ಆಮ್ಯಾಗಿಂದ ಅದನ್ನು ನಾವು ತೊಗೊಂಡು ಜಾಯಿನ್ ಮಾಡಿಕೊಂಡು BJP ಅಂತೇಳಿ ಅಂದು ಅವಾಗ ಇದು ಮಾಡಿಂದ ಇಡೀ ಕುಂದಗೋಳ ತಾಲೂಕಿನಾಗ ಒಂದು ತಾಲೂಕ್ ಪಂಚಾಯತಿ ಅಂತೇಳಿ ಹಿರಿಯರ್ಕುಣಿ ತಾಲೂಕ್ ಪಂಚಾಯತಿ ಒಂದು ಬಂದಿತ್ತು BJPಯಿಂದ. ಆಮ್ಯಾಗಿಂದ ಅವಾಗಿಂದ ಹಂಗೆ ಸ್ಟಾರ್ಟ್ ಆಯ್ತು. ಅಲ್ಲಿ 1, 2 ಹಿಂಗೆ ಬಂದವು. ಅವಾಗಿಂದ ನಾವು ಎಲ್ಲನೂ ಜನಸೇವೆ ಮಾಡ್ಕೊತಾನೆ ಎಲ್ಲನೂ ನಮ್ಮ ಪಕ್ಷದ ಏನು ಇದು ಅದಾವ ಸಿದ್ಧಾಂತ ಅದಾವ ಅದಕ್ಕೆ ನಾವು ಇದು ಬದ್ದಾಗಿ
ಆಮ್ಯಾಗ ಜನಸೇವೆ ಮಾಡಿ ಕಾರ್ಯಕರ್ತರಿಗೆ ಎಲ್ಲರಿಗೆ ಏನೋ ಒಂದು ನ್ಯೂನ್ಯತೆಗಳು ಬಂದ್ರೆ ಅವ್ರನ್ನ ನಾವು ಸರಿ ಮಾಡ್ಕೊತ ಇಲ್ಲಿ ಮಟನು ಇವತ್ತು ಬಂದು 2025 ಮಟ ಬಂದ್ವಿ. ಇಷ್ಟು ಬಂದಿದೆ. ಸರಿ, 1992ರಲ್ಲಿ ನಿಮ್ಮ ಪ್ರಥಮ ಹೆಜ್ಜೆ, 2008ರಲ್ಲಿ ಚಿಕ್ಕನಗೌಡರು ಈ ಕ್ಷೇತ್ರಕ್ಕೆ ಕಲಗಡಗಿಂದ ಬಂದು ಶಾಸಕರಾದರು. ಅದಕ್ಕೆ ಹಿಂದ್ಗಡೆ 4ರಲ್ಲಿ, ಅದಕ್ಕೆ ಹಿಂದ್ಗಡೆ 99ರಲ್ಲಿ, ಅದಕ್ಕೆ ಹಿಂದ್ಗಡೆ 94ರಲ್ಲಿ, ಅದಕ್ಕೆ ಹಿಂದ್ಗಡೆ ನಿಮಗೆ ಬಿಜೆಪಿಯಿಂದ ಶಾಸಕರು ಯಾರು ಕೂಡ ಸಿಗ್ಲಿಲ್ಲ. ಆಮ್ಯಾಗ ಒಂದ್ಸಲ ಸಂಯುಕ್ತ ಜನತಾದಳ ಬಿಜೆಪಿ ಅಲೈನ್ಸ್ ಆಗಿ ಮರ್ಜ್ ಆಗಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಪಕ್ಷದಿಂದ ಯಾರು ಕೂಡ ಆಯ್ಕೆ ಆಗಲಿಲ್ಲ. ಅದು ಯಾವತ್ತಾದ್ರೂ ನಿಮಗೆ ಅನಿಸ್ತಿತ್ತ ಯಾಕಾದ್ರೂ ಇಲ್ಲಿ ಉಳ್ಕೊಂಡಿವಪ್ಪ, ಇಷ್ಟು ವರ್ಷ ಆದ್ರೂ ದುಡಿಯಾಕೆ, 20-30 ವರ್ಷ ದುಡಿಯಾಕೆ ಚಾಲೂ ಮಾಡಿದ್ವಿ, 92ರಿಂದ ಇಲ್ಲಿವರೆಗೆ 2008ರವರೆಗೆ ಸಾಕಾಗ್ಬಿಟ್ಟಿದೆ ನಮ್ಗೆ ಈ ಪಕ್ಷ, ಬಿಟ್ಟು ಹೋಗೋಣ ಅಂತ ನಿರ್ಣಯ ಏನಾದ್ರು ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಜೊತೆ ಇದ್ದಂಥವ್ರು ಮಾಡಿದ್ರ, ಅಥವಾ ನೀವು ಮಾಡಿದ್ರು ಕೂಡ ನಿಮ್ಮ ಜೊತೆ ಇದ್ದಂಥವ್ರು ಏನು ಹೇಳ್ತಿದ್ರು? ಹೌದು, ಇಲ್ಲ, ಭಾಳ ಮಂದಿ ಮಾಡಿದ್ರು. ಅವಾಗ ಪಕ್ಷ ಬಿಟ್ಟು ಭಾಳ ಮಂದಿ ಮಾಡಿದ್ರು. ಅಂದ್ರೆ ಹೆಂಗೆ ಹೋದ್ರು, ಪಕ್ಷ ಬಿಟ್ಟು ಹೋದ್ರು. ಇದೇನು ಇದು ಯಾವಾಗಿದ್ರು ಇದು ಆಗೋದಿಲ್ಲ, ಪಕ್ಷ ಅದು ಅಧಿಕಾರಕ್ಕೆ ಬರುವುದಿಲ್ಲ ಅಂತೇಳಿ ಅಂದು ಭಾಳ ಮಂದಿ ಹೋದರು. ಆದ್ರೆ ನಾವು ಮಾತ್ರ ಹೋಗಲಿಲ್ಲ. ಆಮ್ಯಾಗ ಒಂದು ಸಲ ಸಂಯುಕ್ತ ಜನತಾದಳ BJP ಹೈಕಮಾಂಡ್ನಿಂದ ಅಲೈನ್ಸ್ ಆಯ್ತು. ಅವಾಗ ನಮ್ಮಲ್ಲಿ ಸಂಯುಕ್ತ ಜನತಾದಳದ ಕ್ಯಾಂಡಿಡೇಟಿಗೆ ಅವಾಗ ಬೊಮ್ಮಾಯರ್ ಇದು ಇದ್ರು. ಅವಾಗ ಸಂಯುಕ್ತ ಜನತಾದಳ ಮತ್ತು BJP ಅಲೈನ್ಸ್ ಆಗಿಂದ MS ಅಕ್ಕಿಯವರು ಅಂತ ಟಿಕೆಟ್ ಕೊಟ್ಟರು 2004ರಲ್ಲಿ. ಮಲ್ಲಿಕಾರ್ಜುನ ಅಕ್ಕಿ ಅವರನ್ನ. ಮಲ್ಲಿಕಾರ್ಜುನ ಅಕ್ಕಿ ಅವರು. ಅವಾಗ ಏನಾಯ್ತು, ಅವ್ರನ್ನ ಅಷ್ಟರು ಕೂಡಿ ಎರಡು ಕೂಡಿ, ಅವಾಗ ಹೆಂಗಂತಂದ್ರೆ ಪಕ್ಷವೇ ಇದು ಇದ್ದಿದ್ದಿಲ್ಲ. ಗಪ್ಪರ ಏನಾಯ್ತು, ಅಲೈನ್ಸ್ ಆದ ಕೂಡಲೇ ಅವರು MLA ಆದ್ರು. MLA ಆಗಿಂದ ಅವಾಗ ಒಂದು ಸ್ವಲ್ಪ ಮತ್ತು ಅವರು ಸಂಯುಕ್ತ ಜನತಾದಳ ಅವ್ರ ಪಕ್ಷದ ಅವ್ರು ಮಾಡೋರು, ನಮ್ಮದು ನಾವು ಮಾಡೋರು, ಹಿಂಗಾಗಿ ಒಂದು ಸ್ವಲ್ಪ ಇದು ಆತು. ಆದ್ರೂ 5 ವರ್ಷ ಮುಗಿದಿಂದ ಆವಾಗ ನೇರವಾಗಿ MR ಪಾಟೀಲ್ರಿಗೆ ಅವಾಗಿಂದನೂ BJP ಟಿಕೆಟ್ ಅವರು MR ಪಾಟೀಲ್ರು ಕೇಳ್ತಿದ್ರು. ಅವರು BJPಗೆ ಇದು ಮೊದಲು ಮಲ್ಲಿಕಾರ್ಜುನ್ ಕಿತ್ತೂರು ಅಂತಿದ್ರು MR ಪಾಟೀಲ್ಗಿಂತ ಬಿಫೋರ್ ಆಗಿ, BJP ತಾಲೂಕು ಅಧ್ಯಕ್ಷರು. ಆಮ್ಯಾಗ MR ಪಾಟೀಲ್ರಾದ್ರೆ ಅವತ್ತಿಂದ ಹಿಡ್ಕೊಂಡು ಅವರು ಸೇವೆ ಮಾಡ್ಕೊತ ಬಂದ್ರೆ ಅವ್ರು ಕೂಡ ನಾವು ಅವರು ಹೆಚ್ಚು ಕಡಿಮೆ ಅವ್ರು ಕೂಡ ನಾವು ಎಲ್ಲನೂ ಸೇವೆ ಮಾಡ್ಕೊಂತ ಬಂದಿದ್ರು. MR ಪಾಟೀಲ್ರು ತಾಲೂಕು ಅಧ್ಯಕ್ಷರಾದರು. ಅವ್ರ ಜೊತೆ ಅವರ ಅನ್ವಯವಾಗಿ ಅವರ ತಾಲೂಕದ ನಾಯಕತ್ವದಲ್ಲಿ ನೀವು ಮುಂದುವರಿತಾ ಇದ್ರಿ. MR ಪಾಟೀಲ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀವೇನಾದರೂ ಬೇಸರ ಆಗುವಂಥ ಸಂಗತಿ, ಹೋರಾಟಕ್ಕೆ ಬರುವಂಥ ಸಂಗತಿ? ಅಲ್ಲ ಅಂದ್ರೆ ಹೆಂಗೈತೆ ಅಂದ್ರೆ ಪಕ್ಷಕ್ಕೆ ಪಕ್ಷ ಡಿಸಿಷನ್ ಮಾಡ್ದು ಏನ್ರಿ. ಅವಾಗ ಒಂದು ಸಲ ಲಾಸ್ಟ್ ಮೊಮೆಂಟ್ ಬಂದಾಗ ಅಕ್ಕಿಯರಿಗೆ ಕೂಡ ಬಂದು ನಾವೇನು ಮಾಡಿದ್ವಿ, BJPಯಿಂದ ಕ್ಯಾಂಡಿಡೇಟ್ ಕೊಡ್ರಿ, ನೀವು ಸಂಯುಕ್ತ ಜನತಾದಳ ನಮ್ಮ ಕೂಟ ಅಲೈನ್ಸ್ ಮಾಡಿರಿ ಅಂತೇಳಿ ಅಂದ್ವಿ. ಅವರು ಹೈಕಮಾಂಡ್ನಿಂದ ಅವ್ರಿಗೆ ಕೊಟ್ರಲ್ಲ, ಅವ್ರಿಗೆ ಕೊಟ್ಟಾಗ ಒಂದು ಸ್ವಲ್ಪ ಅಸಮಾಧಾನ ಆಯ್ತು, ಎಷ್ಟೋ ಒಂದು ದಿನದ ಹಿಂಗೆ. ಆಮ್ಯಾಗಿಂದ MR ಪಾಟೀಲ್ರ ನೇರವಾಗಿ ಹೇಳಿದ್ರು, ಹಾಗೆಲ್ಲ ಮಾಡೋದು ಸರಿ ಅನ್ಸಂಗಿಲ್ಲ, ಒಟ್ಟರು ಕೂಡಿ ಇದನ್ನು ಮಾಡೋಣ, ಅಕ್ಕಿಯರ್ದ ಮಾಡೋಣ ಅಂಥೇಳಿ ಅಕ್ಕಿಯರ್ MLA ಆದ್ರೆ. ಆಮ್ಯಾಗ ನೆಕ್ಸ್ಟ್ ಟೈಮ್ BJP ಬಂತು. BJPಯಿಂದ ನೇರವಾಗಿ BJPಗೆ ಕ್ಯಾಂಡಿಡೇಟ್ ಕೊಡ್ಬೇಕಾರೆ ಅವಾಗ ಚಿಕ್ಕನಗೌಡರು ಬಂದರು 2008ರಲ್ಲಿ. ಅವಾಗ ಬಂದ್ಬಿಟ್ಲೆ ಏನಾಯಿತು, ಅವಾಗ MR ಪಾಟೀಲ್ ಟಿಕೆಟ್ ಕೇಳಿದ್ರು, ಅವ್ರು ಸಿಗಲಿಲ್ಲ ಅಂದ್ರೂ ಅವಾಗ ಒಂದು ಸ್ವಲ್ಪ ಬೇಜಾರಾತ. ಆಮೇಲೆ MR ಪಾಟೀಲ್ರ ನಿಂತ್ಕೊಂಡು ಕ್ಯಾನಿಸಿಗೆ ಬಂದರು. ಮತ್ತು ಅವರು ಒಂದಿಂದ ಮತ್ತು ಉಳ್ಕಿದ್ರ ಕಾರ್ಯಕರ್ತರ ಒಂದಿಟ್ಟು ಅಸಮಾಧಾನ ಆದ್ರೂ ಎಲ್ಲನೂ ಸರಿ ಮಾಡ್ಕೊಂಡು ಸುಧಾರಿಸ್ಕೊಂಡು ಬಂದ್ವಿ. ಆಮ್ಯಾಗ ತುಸು 1,000-1,300 ಹೋಟ್ಲೇನ BJP ಸೋಲ್ತು. ಒಂದ್ಸಲ ಫಸ್ಟ್ಗೆ MLA ಆದ್ರು, ಆಮೇಲೆ ಆದ್ರೆ 2008 ಲಾಸ್ಟ್. 8 ಲಾಸ್ಟು, ಇಲ್ಲ 23 ಲಾಸ್ಟ್. ಸರಿ, ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದ್ರಿ. ತಾವು ಕಮಡೋಳಿಗಿಂದ ಜಿಲ್ಲಾ ಪಂಚಾಯತಿಗೆ ಲಾಸ್ಟ್ ಟೈಮ್ 2016ರಲ್ಲಿ ಕೇಳಿದ್ರಿ ಅಂತ ನಾವು ಒಂದು ಸುದ್ದಿ ಕೇಳಿದ್ವಿ. ನಮ್ಮ ನ್ಯೂಸ್ ಆಫ್ 43 ಇಂಡಿಯಾದಿಂದ ರಾಜ್ಯ ಸರ್ಕಾರದ ಗ್ಯಾರಂಟಿ ವಿಷಯಗಳ ಬಗ್ಗೆ, ಕೇಂದ್ರ ಸರ್ಕಾರದ 11 ವರ್ಷದ ಆಡಳಿತ, 25 ವರ್ಷದ ಸಂಸದರ ವಿಷಯದಲ್ಲಿ ನಾವು ಒಂದು ಗ್ರೌಂಡ್ ವರ್ಕ್ ಏನು ಮಾಡ್ತಾ ಇದ್ವಿ. ಅದರಲ್ಲಿ JDP-TP ವಿಷಯಗಳ ಬಗ್ಗೆನೂ ಕೂಡ ಒಂದು ಗ್ರೌಂಡ್ ವರ್ಕ್ ನಡೆಸುವಂಥ ವಿಚಾರವನ್ನು ಇಟ್ಕೊಂಡು ನಾವು ಒಂದು ಗ್ರೌಂಡ್ ವರ್ಕ್ ನಡೆಸ್ತಾ ಇದ್ವಿ. ಅದರಲ್ಲಿ ಕಮಡೋಳಿಯಿಂದ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ನಾವಳ್ಳಿ ಅವರನ್ನು ಈ ಬಾರಿ ಸುಮಾರು 4 ವರ್ಷ ಡಿಲೇ ಆಗಿದೆ ಚುನಾವಣೆ, ಅಭಿವೃದ್ಧಿಗೂ ಕುಂಠಿತವಾಗ್ತಾ ಇದೆ, ಹೆಚ್ಚುವರಿ ಕೇಂದ್ರದಿಂದ ಬರ್ತಾ ಇರೋಂಥ ಅನುದಾನ ಕೂಡ ಬರ್ತಾ ಇಲ್ಲ. ಆ ಚುನಾವಣೆ ಮಾಡಿ ನಾವು ನಿಮಗೆ ಅನುದಾನ ಕೊಡ್ತೀವಿ ಅಂಥೇಳಿ 14 ಮತ್ತು 15ನೇ ಹಣಕಾಸನ್ನು ನೇರವಾಗಿ ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪರಿಷತ್ಗೆ ಬರುವಂಥ ಚುನಾವಣೆಗೆ ಏನು ಬರುವಂಥ ಅನುದಾನ ಇದೆ ಅದು ತಡೆಗಿಳಿಸಿದೆ. ಆ ಕಾರಣಕ್ಕಾಗಿ ಈ ಬಾರಿ ಚುನಾವಣೆ ಆದರೆ ಲಾಸ್ಟ್ ಟೈಮು ಕೂಡ ಕೇಳಿದ್ರು, ಸಿಗಲಿಲ್ಲ. ಈ ಬಾರಿ ಮಹಿಳಾ ಬಂದರೂ ಕೂಡ ನಾವಳ್ಳಿಯವರ ಮನೆತನಕ್ಕೆ B.Pharm, ಪುರುಷ ಬಂದರೂ ಕೂಡ ನಾವಳ್ಳಿಯವರ ಮನೆತನಕ್ಕೆ B.Pharm ಅಂತಾರೆ. ಎಷ್ಟು ಪ್ರೀತಿ ಯಾಕೆ ಸರ್ ನೇರವಾಗಿ ಒಂದೇ ಹೆಸರು ತೊಗೊತಾ ಇದ್ದಾರೆ ಜನ?
ಈಗ ಏನಿಲ್ಲ, ಈಗ ಹೆಂಗಂದ್ರೆ ಹಿಂದೆ ಸಹ ನಾನು ಅವಾಗ ಕೊಬ್ಬೈನವರು ಅಂತೇಳಿ ಅಂದ ಎಷ್ಟಂದ್ರೆ ಅವಾಗೂ ಟಿಕೆಟ್ ಕೇಳಿದ್ದೆ ನಾನು 2011ರಲ್ಲಿ 11ರಾಗ. ಅವಾಗ ಏನು ಮಾಡಿದ್ರೆ, ಇಲ್ಲ ನೀನು ಇನ್ನೊಂದು ಸ್ವಲ್ಪ ಇದು ಮಾಡ, ನಮ್ಮ ನಾಯಕರೆಲ್ಲ ಇನ್ನೊಂದು ಸ್ವಲ್ಪ ಬೆಳಿ ನೀನು ಆಮ್ಯಾಗಿಂದ ಮಾಡೋಣಂತ, ಈ ಸದ್ಯ ಇದು ಆಗೋದಿಲ್ಲ ಬೇಡ ಈ ಸಲ ಅಂತೇಳಿ ಅಂದು ಸೂಕ್ಷ್ಮ ಹೇಳಿದ್ರು. ಅವಾಗ ಕೊಬ್ಬೈನವ್ರು ಅಂತೇಳಿ ಅಂದು ಅವರು ಜೆ ಪಿ ಆದ್ರು, ನಮ್ಮ ಬಿ ಜೆ ಪಿಯಿಂದನೇ ಆತ. ಆಮ್ಯಾಗಿಂದ ನೆಕ್ಸ್ಟ್ ಮತ್ತು ಬಿ ಜೆ ಪಿ ಟಿಕೆಟ್ ಮತ್ತು ನಾ ಕೇಳಿದೆ. ಆವಾಗ ನೇರವಾಗಿ ಇದನ್ನು ಮಾಡಿದೆ ನಾ ಟಿಕೆಟಿಗೆ ಕೇಳಿದೆ. ಆವಾಗ ಏನಾಯಿತು, ಜಿಲ್ಲಾ ಅಧ್ಯಕ್ಷರು ಎಮ್ ಆರ್ ಪಾಟೀಲ್ರ ಇದ್ರು, ಆಮ್ಯಾಗ ರಾಜ್ಯಾಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಇದ್ರು. ಅವಾಗ ಇದು ಆಗಿತ್ತು ಪಕ್ಷ ಒಂದು ಸ್ವಲ್ಪ ಅಷ್ಟು ಅಂತರಕ್ಕಿರ್ಲಿಲ್ಲ. ಈಗಿದ್ದಂಥ ಪಕ್ಷ ಅವಾಗಿದ್ದಿದ್ದಿಲ್ಲ. ಅವಾಗ ಅಂದಬಿಟ್ಲೆ ಅವಾಗ ಎಮ್ ಆರ್ ಪಾಟೀಲ್ರ ನಾವು ಆಲ್ಮೋಸ್ಟ್ ಇದು ಮಾಡಿ ಕೇಳ್ತಿದ್ವಿ ಅವ್ರ ಮಾತು. ಅವಾಗ ಏನಂದ್ರೆ, ಇಲ್ಲಪ್ಪ ಇದೊಂದು ಸಲ ಹನುಮಂತಗೌಡಗೆ ಟಿಕೆಟ್ ಕೊಡೋನು, ನೀನು ಇದೊಂದು ಸಲ ಸುಮ್ಮನೆ ಇದ್ದು ಬಿಡು, ಮುಂದಿನ ಸಲ ನಿನಗೆ ಅವಕಾಶ ಕೊಡ್ತೀವಿ. ಇಲ್ರಿ ಬೇಡ ಸರ್, ಭಾಳ ವರ್ಷ ಆತು, ಮತ್ತು ಹಿಂಗೆ ಈ ಸಲ ಮಾಡೇ ಬಿಡ್ತೇನೆ ನಾನು ಅಂದ್ಯ. ಬೇಡ ಹಂಗೆ ಮಾಡಕ್ಕೆ ಹೋಗ್ಬೇಡ, ನೀನು ಗುರ್ತಾಗೋದ್ರು ಸುಮ್ಮನೆ ನೀನು ಅಂತಂದ್ರೆ ಅಂದ್ಬಿಟ್ಲೆ ಆಯ್ತು ರೀ ಹಂಗಾರ ಅಂತೇಳಿ ಬಂದಿಂದ ಎಲ್ಲರೂ ಜನ ಏನಂದ್ರು, ನಮ್ಮ ಅಭಿಮಾನಿಗಳು ಆಮ್ಯಾಗಿಂದ ಹಿತೈಷಿಗಳು ಎಲ್ಲರೂ ಹಿಂಗೆ ಕೇಳ್ಕೊಂತ ಹೋದ್ರಿ 3ನೇ ಸಲ 2ನೇ ಸಲ ಬೇಡ ಪಕ್ಷೇತರ ನ್ಯಾಮಿನೇಷನ್ ಮಾಡೇ ಬಿಡೋದು. ಅವರು ಒತ್ತಾಯಕ್ಕೆ ಮನದ ಒಂದು ನ್ಯಾಮಿನೇಷನ್ ಮಾಡಿದೆ 2016 ನ್ಯಾಮಿನೇಷನ್ ಮಾಡಿಂದ. ಆಮ್ಯಾಗಿಂದ ಏನಾಯ್ತು, ಹಿಂದಾಕರ್ಷಕ ಮತ್ತು ಎಮ್ ಆರ್ ಪಾಟೀಲ್ರು ಮತ್ತು ಫೋನ್ ಹಚ್ಚಿದ್ರು, ಬೇಡ ನಿನಗೆ ಒಮ್ಮೆ ಹೇಳಿದ್ರೆ ಗುರ್ತಾಗೋದಿಲ್ಲ, ಹಂಗೆ ಮಾಡಿದೆ ಅಂದ್ರೆ ಇದು ನನ್ನ ಮ್ಯಾಗ ಬರ್ತೈತಿ, ನಿನಗೆ ಗುರ್ತಾಗೋದಿಲ್ಲ ರಾಜಕಾರಣ. ಅಲ್ಲಿ MLA ಟಿಕೆಟ್ ಸಿಕ್ಕಿಲ್ಲ, ಇಲ್ಲಿ ತಮ್ಮ ಆಪ್ತನಿಗೆ ಇಂಡಿಪೆಂಡೆನ್ಸ್ ನಿಲ್ಲಿಸಿದ್ರು ಅಂತೇಳಿ ವರ್ಷದಂತ ನನ್ನ ಮ್ಯಾಗ ಬರ್ತೈತಿ, ನೀ ಅದನ್ನೆಲ್ಲ ಹೆಂಗೆ ಇದು ಮಾಡಕ್ಕೆ ಹೋಗ್ಬೇಡ, ಇದೊಂದು ಸಲ ಬಿಡ, ಮುಂದಿನ ಸಲ ನೋಡೋಣ ಅಂತ ಅಂದರು. ಆಯ್ತು ರೀ ಹಂಗಾರ ಅಂತೇಳಿ ಅಂದು ಅಷ್ಟರು ಹಿರಿಯರು ಕೂಡಿ ಹೇಳಿದರೆ, ಅವ್ರು ಹಿರಿಯರಿಗೂ ಫೋನ್ ಹಚ್ಚಿ ಹೇಳಿದ್ರು, ಅವರು ಬೇಡ ಒಂದು ತೆಗಿಸ್ಬಿಡ್ರಿ ಹಂಗಂತ. ಅವ್ರು ಬಂದು ಹೇಳಿಂದ ಆಮ್ಯಾಗಿಂದ ತಗೊಂಡು ಆಮ್ಯಾಗಿಂದ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದೆ. 1-2 ದಿನ ಬೇಜಾರಾಗಿತ್ತು, ಬಿಟ್ಟಿದ್ದೆ ನಾನು. ಆಮ್ಯಾಗಿಂದ ಎಮ್ ಆರ್ ಪಾಟೀಲ್ರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡಿ ನನ್ನ ಅಲ್ಲಿ ಕರೆಯಕ್ಕೆ ಹಚ್ಚಿದ್ರು, ಇಲ್ಲೇ ಅವ್ರ ಮನೆಗೆ, ಜೋಶಿಯವ್ರ ಮನೆಗೆ ಕರೆಯಕ್ಕೆ ಹಚ್ಚಿದಾಗ ಅವಾಗ ಒಬ್ಬರು ಬಂದು ನನಗೆ ಹೇಳಿಲ್ಲ, ಹಾಗೆ ಬರ್ರಿ ಇಲ್ಲಿ ಒಟ್ಟು ಕೆಲಸ ಐತೆ ಅಂತ ಕರ್ಕೊಂಡು ಹೋದ್ರು. ಸತೀಶ್ ಕೊಬ್ಬಣ್ಣರು ಅಂತ ಕರ್ಕೊಂಡು ಅವಾಗ ಹೋದ್ಬಿಟ್ಲೇನೆ, ಯಾಕೋ ನೀನು 2 ದಿನ ಆತಂತ ಕ್ಯಾನಿಸ್ಗೆ ಹೋಗಿಲ್ಲ ಅಂತ ಹಿಂಗೆ ಅಂದ್ಬಿಟ್ಟು, ಇಲ್ರಿ ಏನಾರ ಒಟ್ಟು ಬೇಜಾರಾಗಿತ್ತು, ಹಿಂಗಾಗಿ ಒಟ್ಟು ಆರಾಮಿದ್ದಿದ್ದಿಲ್ಲ, ಅದ್ರ ಸಂಬಂಧ ಬಿಟ್ಟಿದ್ದೆ ಅಂತ. ಇಲ್ಲ ನೀನು ನಾಳೆಯಿಂದ ಕ್ಯಾನಿಸ್ ಹೋಗ್ಬೇಕು ನಾನು ಅಂತೇಳಿ ಅಂದ್ರೆ, ಯಾವ ಊರಿಗೆ ಹೋಗಿ ಹೇಳಿ ನೀನು ಅಂತಂದ. ಆಯ್ತು ರೀ ಅನ್ನ ಅಂತೇಳಿ ಅಂದು ಅವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ತುಸುದ್ರಾಗ ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟ್ ಹನುಮಂತಗೌಡರು 300 ಹೋಟ್ಲೇನ ಪರಾಜಿತ. ಅವಾಗ ಅದನ್ನು ಏನು ರಾಜಕಾರಣದಾಗ ಬೀಳೋದು ಹೇಳೋದು ಅಲ್ಲ ಅಂತೇಳಿ ಅಂದ. ನಮಗೆ ಸುಮ್ಮನೆ ಅವಾಗ ಇಲ್ಲ, ನೀನು ಲಘು ಹೋಗಿದ್ರೆ ಕ್ಯಾನಿಸ್ಗೆ ಹೋಗಿದ್ರೆ ಇದು ಆಕಿತ್ತು, 3 ದಿವಸದ 300 ಹೋಟ್ ನಮಗೆ ಬಂದಿಲ್ಲ, ಆಕಿತ್ತು ಏನೋ ಆಕಿತ್ತು, ನೀನು ಲಘು ಹೋಗಲಿಲ್ಲ. ಯಾವುದೇ ನಮ್ಮ ಕೈಯಾಗಿಲ್ರಿ, ಅದು ಎಲ್ಲರೂ ಜನರ ಕೈಯಾಗೈತಿ. ಜನರೇ ನೋಡ್ತಾರೆ, ಕಾರ್ಯಕರ್ತರು ನಡ್ರಾಕ ಇಲೆಕ್ಷನ್ ನಿಂತಾವಿದ್ನಂದ್ರೆ ಅವ್ನು ಓಟ್ ಹಾಕ್ತಾರೆ. ಯಾವಾಗಾರ ಬಂದವನು ಇಲೆಕ್ಷನಿಗೆ ಬಂದ್ಬಿಟ್ನಂದ್ರೆ ಅದು ಅಷ್ಟು ಸಮಂಜಸ ಆಗುವುದಿಲ್ಲ. ಅದು ಅದ್ರ ಸಂಬಂಧ ಎಫೆಕ್ಟ್ ಆಗಿದ್ದದು. ಅದನ್ನು ಬಿಟ್ಟರೆ ನಾವು ಎದುರಾಗೂ ಇವತ್ತಿನವ್ರಿಗೂ ಬಿ ಜೆ ಪಿ ಬಿಟ್ಟರೆ ನಾವು ಇದನ್ನು ಮಾಡೋಕ್ಕೆ ಹೋಗಿಲ್ಲ ಅಂಥೇಳಿ ಅಂದು ನಾನು ಹೇಳಿದೆ ರೀ. ಟಿಕೆಟ್ ಸಿಗಲಿಲ್ಲ, ಆದರೂ ಕೂಡ 2 ದಿನ ಅಸಮಾಧಾನರಾದರೆ 4ನೇ ದಿವಸಕ್ಕೆ ಒಲದು ತಾವು ಕ್ಷೇತ್ರದಲ್ಲಿ ಬಂದರೆ. ಈಗ ಕ್ಷೇತ್ರದಲ್ಲಿ ಚುನಾವಣೆ ಬರ್ತಾ ಇದೆ, ಅಕ್ಟೋಬರ್ ಮತ್ತು ನವೆಂಬರ್ದಲ್ಲಿ ಅನೌನ್ಸ್ಮೆಂಟ್ ಆಗ್ತೈತೆ ಅನ್ನುವಂಥ ಒಂದು ವಿಷಯದ ಮೇರೆಗೆ ಮತ್ತು ಕ್ಷೇತ್ರದಲ್ಲಿ ಆಕಾಂಕ್ಷೆಯನ್ನು ಹೊರಹೊಮ್ತಾ ಇದ್ದಾರೆ. ನನಗೆ ಟಿಕೆಟ್ ಬೇಕು, ನಿನಗೆ ಟಿಕೆಟ್ ಬೇಕು, ನನ್ನ ಕೆಟಗಿರಿ ಬರ್ತದೆ, ನಿನ್ನ ಕೆಟಗಿರಿ ಬರ್ತದೆ ಅಂಥೇಳಿ ಕ್ಷೇತ್ರದಲ್ಲಿ ಸಂಚಾರ ಆಗಿರಲಿ, ಓಡಾಟ ಆಗಿರಲಿ, ವೋಟರ್ ಕಾರ್ಡ್ ಇಲ್ದಂಥವ್ರಿಗೆ ವೋಟರ್ ಕಾರ್ಡ್ ಮಾಡಿಸೋದು, ರೇಷನ್ ಕಾರ್ಡ್ ಇಲ್ದಂಥವ್ರಿಗೆ ರೇಷನ್ ಕಾರ್ಡ್ ಮಾಡಿಸೋದು, ಆಧಾರ್ ಕಾರ್ಡ್ ಇಲ್ದಂಥವ್ರಿಗೆ ಆಧಾರ್ ಕಾರ್ಡ್ ಮಾಡಿಸೋದು. ಆದರೆ ಆ ಕ್ಷೇತ್ರದಲ್ಲಿ ಜನ ಅಂತಾರೆ, ನಾವಳ್ಳಿಯವರು ಅಂದರೆ ಯಾವತ್ತೂ ಆಸೆ ಆಮಿಷಕ್ಕೆ ಒಳಗಾಗದಾರಂಥ ವ್ಯಕ್ತಿ. ತಾನಾಯಿತು, ತನ್ನ ಕೆಲಸ ಆಯಿತು, ಫೋನ್ ಕಾಲ್ ಮಾಡಿದರೆ ಮಿಸ್ ಕಾಲ್ ಆದರೂ ಕೂಡ ರಿಟರ್ನ್ ಮಾಡುವಂಥ ವ್ಯಕ್ತಿ. ಅಂಥವರು ಜಡಪಿಗೆ ಸ್ಪರ್ಧೆ ಮಾಡಬೇಕು, ಆದರೆ ನಮ್ಮ ಲೆಕ್ಕ ಪ್ರಕಾರ ಜಡಪಿಗೆ ಹೋಗಬಾರ್ದು, ಮುಂದೆ ಹೋಗಬೇಕು ಅಂತಾರೆ. ಆದರೆ ಮೊದಲನೇ ಹೆಜ್ಜೆ ಈಗ ಜಡಪಿಯಿಂದ ಪ್ರಾರಂಭ ಮಾಡಲಿ, ಮುಂದೆ ದೇವರವ್ರಿಗೆ ಅವಕಾಶ ಕೊಟ್ಟರೆ
ಈ ಅಭಿವೃದ್ಧಿಯಿಂದ ಮುಂದಿನ ಅಭಿವೃದ್ಧಿಗೆ ಕಾಣಲಿ ಅಂತಾರೆ. ಇದು ಒಗಟಿನ ಮಾತು, ಹಳ್ಳಿ ಭಾಷೆದು. ಇದಕ್ಕೆ ಕ್ಲಾರಿಫೈ ಕೊಡ್ತೀರಾ? ಅದ ಏನಿಲ್ಲ, ಈಗ ಹೆಂಗೈತಿ ಅಂತಂದ್ರೆ ಮೊದ್ಲು ಒಂದು ಹೆಜ್ಜೆ ಇಟ್ಟೆ ನಾವು ಮುಂದೆ ಹೋಗ್ಬೇಕು. ಆಮ್ಯಾಗ ಮುಂದೆ ಅದೇನೈತಿ ನಮ್ಮ ಹಿರಿಯರು ಮತ್ತು ನಾಯಕರು ಅವ್ರು ಏನು ಡಿಸಿಷನ್ ತೊಗೊಂತಾರೋ ಅದಕ್ಕೆ ನಾವು ಬದ್ಧಾಕೀವಿ. ಒಂದೇದ್ದು ಏನೈತಿ, ಒಂದೇದ್ದು ನನ್ನ ಇಂಟೆನ್ಷನ್ ಏನಂದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ದೊಡ್ಡದು. ಆಮ್ಯಾಗಿಂದ ಈಗ ಒಂದ್ಸಲ ಜಡ್ಪಿ ಇಲೆಕ್ಷನ್ ಮಾಡಿಂದ ಆಮ್ಯಾಗಿಂದ ಮುಂದೆ ಉಳ್ಕಿದ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ನಾವು. ಅದನ್ನು ಬಿಟ್ಬಿಟ್ಟು ಈಗ ಕಾಸ್ಟ್ ಬಂದ್ರೆ ನಾವು ಮಾಡ್ಬೇಕಾಗೈತಿ. ಕಾಸ್ಟ್ ಇಲ್ದ ಇದನ್ನ ಆಗೋದಿಲ್ಲ. ಅದೊಂದು ಕಾಸ್ಟ್ ಒಂದು ಅದನ್ನು ಈಗೇನು ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಅವ್ರು ಕಾಂಗ್ರೆಸ್ನವ್ರು ನಾ ಅದನ್ನು ಹಾಕ್ಸ್ಕೊಂಬರ್ತೇನೆ, ನಾ ಇದನ್ನು ಹಾಕ್ಸ್ಕೊಂಬರ್ತೇನೆ ಅಂತ ಅಂತಾರೆ. ಇಲ್ಲಿ ನಮ್ಮ ಎಮ್ ಆರ್ ಪಾಟೀಲ್ರೇ ಇದ್ರ ಏನು ಅದ್ರ ಬಗ್ಗೆ ಕಾಸ್ಟಿನ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳೋಂಗಲ್ಲ. ನಾವು ಏನು ಅದನ್ನು ನಾವು ಯಾವಾಗ BJP ಗೌರ್ಮೆಂಟ್ ಇದ್ದಾಗೂ ನಾವಿಲ್ಲ, ಅದೇನು ರೂಲೇಷನ್ ಮ್ಯಾಗ ಬರ್ತೈತಿ ಅದನ್ನು ರೂಲಿಂಗ್ನಾಗ ಬರ್ತೈತಿ ಅದು ಮಾಡ್ತೇವೆ. ಈಗ ಅವ್ರು ಹೆಂಗೆ ಮಾಡ್ತಾರೆ ಇದನ್ನಂತ ನಾನೊಂದು ಸಲ ಅಂದೇನ ಎಮ್ ಆರ್ ಪಾಟೀಲ್ರಿಗೆ. ಅಂದಾಗ ನೀ ಅದ್ರ ಬಗ್ಗೆ ಒಟ್ಟ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಹಿಂದೇನು BJP ಗೌರ್ಮೆಂಟ್ನಾಗ ಸಾಮಾನ್ಯ ಮಹಿಳೆ ಬಂದಿತ್ತು ಅದು ಬರ್ಬೋದು, ಇಲ್ಲ ಪುರುಷ ಬರ್ಬೋದು ಅಂತೇಳಿ ಅಂದು ಒಂದು ಸಲ ಅಂದ್ರೆ ನಾನು ಅಂದಿಂದ ಇಲ್ಲ ಸರ ಮತ್ತೊಂದು ಸಲ ಇದನ್ನು ಮಾಡ್ಬೇಕು ಅಂತೇಳಿದ್ದೆ. ಸಾಧ್ಯನೇ ಇಲ್ಲ, ಅವೆಲ್ಲ ಇದ್ರಾಗ ಆಫೀಸಿಯಲ್ ಇದು ಇರ್ತೈತಿ, ಅದ್ರಾಗ ನಾ ಇದನ್ನು ಮಾಡ್ಕೊಂಡು ಮಾಡ್ತಾರೆ ಅವರು. ಯಾರು ರಾಜಕಾರಣ ಮಾತು ಕೇಳಂಗಿಲ್ಲ. ಹಿಂಗೆ ನೀ ತಲೆ ಕೆಡ್ಸ್ಕೊಳಕ್ಕೆ ಉಳ್ಕಿದಾರ ಹಂಗೆ ಹೇಳ್ತಾರೆ, ನಾನು ಅದನ್ನು ಮಾಡ್ಸ್ಕೊಂಬರ್ತೇನೆ, ನಾ ಇದನ್ನು ಮಾಡ್ಸ್ಕೊಂಬರ್ತೇನೆ ಹಿಂಗಂತ. ನಾವೊಂದು ಅಷ್ಟು ಯಾವಾಗ ಬರ್ತೈತಿ ಅವಾಗ ನಿಂದಿರ್ಬೇಕು ನಾವು. ಅದನ್ನು ಬಿಟ್ರೆ ಆಪ್ಷನ್ ಇಲ್ಲ. ಇಲ್ಲ ಏನಾದರೂ ಇಲ್ಲಿ ಜನರಲ್ ಕೆಟಗರಿ ಮಹಿಳಾ ಅದು ಪುರುಷ ಅದು ಬರಲಿಲ್ಲ ಅಂದ್ರೆ ನಿಮಗೇನಾದರೂ ಆಪ್ಷನ್ ಬ ವರ್ಗಕ್ಕೆ ಹೋಗೋದು? ಬರ್ಬೋದು. ಬ ವರ್ಗಕ್ಕೆ ತಮಗೆ ಆಪ್ಷನ್ ಇದೆ. ಅದೊಂದು ಸರ್ಟಿಫಿಕೇಟ್ ತಗೊಂಡು ಅದರ ನೀವು ಬರ್ಬೋದು. ಒಂದು ವೇಳೆ ಎರಡು ಕೆಟಗಿರಿ ಬಂದಿಲ್ಲ, ಅಂದ್ರೆ ನಿಮಗೆ ಬೇರೆ ಜಡಪಿಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಏನಾದರೂ ವಿಚಾರ ಅಥವಾ ಗುಡಿಗೆರಿಂದ ಆಗಿರ್ಲಿ ಅಥವಾ ಸಂಶಯಿಂದ ಆಗಿರ್ಲಿ ಅಥವಾ ಎಲಿವಾಡದಿಂದ ಆಗಿರ್ಲಿ ಏನಾದರೂ ಬೇರೆ ಜಡಪಿಯಿಂದ ನಿಲ್ಲಬೇಕಂತ ಕನಸುಗಳನ್ನು ನಮ್ಮ ನಾಯಕರು ಎಮ್ ಆರ್ ಪಾಟೀಲ್ರಾಗಲಿ ಪ್ರಹ್ಲಾದ್ ಜೋಶಿಯವರಾಗಲಿ ಈ ತಾಲೂಕಿನಾಗ ಯಾವುದೇ ಕ್ಷೇತ್ರದಾಗೂ ನನಗೆ ಟಿಕೆಟ್ ಕೊಟ್ಟರೆ ನಾನು ಅಲ್ಲಿ ಸ್ಪರ್ಧೆ ಮಾಡ್ತೇನೆ. ಬಸವರಾಜ್ ನಾವಳ್ಳಿ ಅವ್ರನ್ನ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಕ್ಕಿಂತ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಮತ್ತು ಮತದಾರರು ಯಾವ ವಿಷಯದಲ್ಲಿ ನಿಮ್ಮನ್ನು ಗುರುತಿಸ್ಕೊತಾರೆ? ಏನಿಲ್ಲ, ಈಗ ಹೆಂಗೈತಿ ಅಂತಂದ್ರೆ ಜನರಿಗೆ ಯಾರು ಹತ್ತಿರ ಅದಾರ, ಅವ್ರ ಕೆಲಸ ಏನು, ಅವ್ರದ್ದು ಏನೈತಿ, ಊರ ಬಗ್ಗೆ ಹೆಂಗೆ ಅಭಿರುಚಿ ಐತಿ, ಆಮ್ಯಾಗೆ ತಾಲೂಕಿನ ಬಗ್ಗೆ ಹೆಂಗೈತಿ, ಆಮ್ಯಾಗಿಂದ ಇದ್ರ ಸಂಬಂಧನ ಜನ ಇದು ಮಾಡ್ತಾರೆ. ಯಾಕಂದ್ರೆ ಯಾವತ್ತೂ ನಾವು ಏನು ಮಾಡ್ತೀವಿ ಅಂತಂದ್ರೆ ಜನರನ್ನ ನಡ್ರಾಕನೇ ಇರ್ತೀವಿ. ಯಾರು ಫೋನ್ ಹಚ್ಚಿದ್ರೆ ರಾತ್ರಿ 12ಕ್ಕೆ ಫೋನ್ ಹಚ್ಚಿದ್ರು ಅವ್ರಿಗೆ ಹಿಂಗಾಗೈತಿ ಅಂತಂದ್ರೆ ಆಗ ಇದು ಮಾಡ್ತೀವಿ. ಆಮ್ಯಾಗಿಂದ ಹೆಂಗೆ ಅಂತಂದ್ರೆ ರೆಸ್ಪಾನ್ಸ್ ಮಾಡೋದು ಇಂಪಾರ್ಟೆಂಟ್. ಹೆಂಗೆ ಅಂತಂದ್ರೆ ರೆಸ್ಪಾನ್ಸ್ ಮಾಡೋದ್ರಿಂದ ಹೆಂಗಂದ್ರೆ ಅವ್ಗೆ ಹೇಳಿದ್ರೆ ಸಾಕು, ರಾತ್ರಿ 12ಕ್ಕೆ ಆದ್ರೂ ಬರ್ತಾನೆ ಬಿಡ ಎದ್ದಂತ ಒಂದು. ಆಮ್ಯಾಗಿಂದ ಇಲ್ಲೇ ಇರ್ತಾನೆ ಬಿಡ ಆಮೇಲೆ ಹೋಗ್ತಾನೆ ಅನ್ನೋದು ಎರಡು. ಏನಾದ್ರೂ ನನಗೆ ನೀಗ್ತೈತಿ ಅಂದ್ರೂ ಸಹಿ, ನೀಗ್ಲಿಲ್ಲ ಅಂದ್ರೂ ಸಹಿ, ಅವ್ರಿಗೆ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತೇವೆ ನಾವು. ಹೆಂಗಂತಂದ್ರೆ ನನಗೆ ನೀಗಲಿಲ್ಲ ಅಂದ್ರೆ ನಮ್ಮ ದೊಡ್ಡದಾದ್ರೆ ನಮಗೆ ನೀಗಿದಿಲ್ಲ, ಸಣ್ಣದಿತ್ತು ಅಂತಂದ್ರೆ ರೆಸ್ಪಾನ್ಸ್ ಮಾಡ್ತೇವೆ. ಇಲ್ಲ ಅಂತಂದ್ರೆ ದಾರಿ ಹೇಳ್ತೇವೆ, ಇಲ್ಲ ಹಿಂಗೆ ಹೋಗಿ ಹಿಂಗಾದ್ರೆ ಹಿಂಗಾಕೈತಿ, ಹಿಂಗೆ ಮಾಡೋನು ಹಿಂಗಂತ ಹೇಳ್ತೀವಿ. ಅದಕ್ಕೆ ಜನ ಎಲ್ಲ ಇದು ಮಾಡ್ತಾರೆ. ಸರಿ, ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸುಮಾರು ಜನ ಸ್ಪರ್ಧೆ ಮಾಡಿದರು. ಅದು BJPಯಿಂದಾಗಿರಲಿ ಕಾಂಗ್ರೆಸ್ನಿಂದಾಗಿರಲಿ. ಟಿಕೆಟ್ ಸಿಕ್ಕರು ಸಹಿ ಅಂದರು, ಟಿಕೆಟ್ ಸಿಗಲಿಲ್ಲ ಅಂದರೂ ಸ್ಪರ್ಧೆ ಮಾಡೋಕ್ಕೆ ರೆಡಿ ಆದರೂ 3-4 ಬಾರಿ ಸ್ಪರ್ಧೆ ಮಾಡಿದ್ರು. ಠೇವಣಿ ಇಲ್ಲದಂತೆ ಪರಾಜಿತ. ಆದರೆ ಕಮಡೋಳಿ ಅಭಿವೃದ್ಧಿ ಬಗ್ಗೆ ಯಾಕೆ ಗಮನ ಹರಿಸಲಿಲ್ಲ? ಈ ಜಡಪಿ ವಿಷಯದಲ್ಲಿ ನಿಮ್ಮನ್ನು ನಾನು ಜಡಪಿ ಆಕಾಂಕ್ಷಿ ಅಲ್ಲ ಅಂತ ನೀವು ಹೇಳ್ತಾ ಇದ್ರಿ, ಆದರೆ ಜನ ಬಯಸಿದ್ರೆ, ಹೈಕಮಾಂಡ್ ಒಪ್ಪಿದ್ರೆ ಮತ್ತು ಕೆಟಗಿರಿ ಬಂದರೆ ನಾವು ರೆಡಿ ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಜನ ಅಂತಾರೆ ಕೆಟಗಿರಿ ಬಂದರೆ ಅವ್ರ ಮನೆಯಲ್ಲಿ ಅವ್ರು ಬ್ಯಾಡ್ ಅಂದರೂ ಕೂಡ ಅವರನ್ನು ಹಿಡ್ಕೊಂಬಂದು ಅವರು ಸಿಗ್ನೇಚರ್ ಮಾಡಿಸೋ ಜವಾಬ್ದಾರಿ ನಮ್ಮದು ಅಂತ ಜನ ಮಾತನಾಡ್ತಾ ಇದ್ದಾರೆ. ಆದರೆ ರಿಯಲ್ ಆಗಿ ಹೇಳ್ಬೇಕಂದ್ರೆ ಆ ಕಮಡೋಳಿಗೆ ಏನು ಬೇಕಾಗಿತ್ತು, ಏನು ಸಿಗಬೇಕಾಗಿತ್ತು, ಯಾಕೆ ಸಿಕ್ಕಿಲ್ಲ ಸರ್? ಈಗ 3 ಸಲ ಈಗೇನು ಜಡ್ಪಿ ಇಲೆಕ್ಷನ್ಗೆ ಅವರು ಟಿಕೆಟ್ ಕೇಳಿ ಪರಾಜಿತ ಆಗಿ ಆಮ್ಯಾಗ ಪಕ್ಷೇತರ ನಿಂತು ಅದನ್ನು ಏನು ಇವತ್ತಿನವರೆಗೂ ಕಮಡೋಳಿ ಬಗ್ಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಏನೂ ಇಲ್ಲ. ಇವತ್ತಿನವರೆಗೂ ಒಂದು ಕೆಲಸನೂ ಅಲ್ಲಿ ತೊಗೊಂಡು ಬಂದು ಏನೂ ಮಾಡಿಲ್ಲ. ಈ ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಸುಮಾರು ಎಮ್ ಆರ್ ಪಾಟೀಲ್ರು ಮತ್ತು ಜೋಶಿಯರ್ ಅನುದಾನದಾಗ ತೊಗೊಂಡು ಬಂದು ಸುಮಾರು ಕೆಲಸ ನಾವು ಕಮಡೋಳಿ ಮಾಡಿದ್ದೀವಿ. ಆಮ್ಯಾಗಿಂದ ಕಮಡೋಳಿಯಿಂದ ತರಲಘಟ್ಟ ರೋಡು, ಕಮಡೋಳಿ ಸೌಂಶಿ ರೋಡು, ಕಮಡೋಳಿಯಿಂದ ಹರಕುನಿ, ಆಮ್ಯಾಗ ಶಿರ್ ಬ್ರಿಡ್ಜ್. ನಾವು ಅವರು ಎಮ್ ಆರ್ ಪಾಟೀಲ್ರು MLA ಯಾರಲ್ಲ, ಆ ಜೋಶಿಯರ್ ಅನುದಾನದಾಗ ನಮ್ಮ CC ಪಾಟೀಲ್ರು ಮಿನಿಸ್ಟರ್ ಇದ್ದಾಗ ಅವ್ರ ಅನುದಾನದಾಗ ತೊಗೊಂಬಂದು ಕಮಡೋಳಿಗೆ ಬರ್ತಕ್ಕಂಥ ಹೊಲದ ರೋಡ್ ಇರ್ಬೋದು, ಆಮ್ಯಾಗಿಂದ ಊರಾನ್ ರೋಡ್ ಇರ್ಬೋದು,
ಆಮ್ಯಾಗ ಎಲ್ಲನೂ ಗುಡಿ ಗುಂಡಾರದ್ದು ಎಲ್ಲನೂ ಹಿಂಗೆ ಮಾಡಿದ್ವಿ. ಆದರೆ ಉಳ್ಕಿದಾರೆ ಹಾಗೆ ಬರೀ ನೆಟ್ಗೆ ಇಲೆಕ್ಷನಿಗೆ ಬರೋದು, ಇಲೆಕ್ಷನ್ ಬಂದ ಕೂಡಲೇ ಹೀಗಾಗಿ 3 ಸಲನೂ ಅವ್ರಿಗೆ ಜನ ಉತ್ತರ ಕೊಟ್ಟರು. ಆಮ್ಯಾಗಿಂದ ಏನಾಯಿತು, ಈಗ ಪಂಚಾಯತಿ ಬಂದ್ರೂ ಇನ್ನೂ ಇವತ್ತಿನವರೆಗೂ ಪಂಚಾಯತಿ ಬಗ್ಗೆ ಒಂದು ಇದೂ ಇಲ್ಲ. ಆಮ್ಯಾಗ 5 ವರ್ಷದಿಂದ ನಮ್ಮ ಊರಾಗ ಕಂಬ್ಳೊಳಗೆ ಗಟರ್ನೂ ಬೆಳೆದಿಲ್ಲ. ಈ ಪರಿಸ್ಥಿತಿ ಇದ್ದ ಹೊತ್ನ್ಯಾಗ ಮತ್ತು ಜನ ಏನು ನೋಡಿ ಡಿಸಿಷನ್ ತೊಗೊತಾರ ಅಂತ ಈಗ ಕಂಬ್ಳೋಳಿ ಬಗ್ಗೆ ನಿಮ್ಮ ಕನಸು ಏನು ಸರ್? ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ತು, ಮತದಾರರು ಮತ್ತು ಹೈಕಮಾಂಡ್ ಒಪ್ಪಿ ನಿಮಗೆ ಟಿಕೆಟ್ ಕೊಟ್ಟರು, ಮತದಾರ ಆ ಟಿಕೆಟ್ಗೆ ಒಪ್ಪಿಕೊಂಡ್ರು ವ್ಯಕ್ತಿ ಸೂಕ್ತವಾಗಿದ್ದಾರೆ ಅಂತೇಳಿ, ತಾಳ್ಮೆಯ ಸರ್ದಾರ ಈ ಬಾರಿ ಬಿ ಫಾರ್ಮ್ ಹಿಡ್ಕೊಂಡು ಬಂದಿದ್ದಾನೆ ಅಂತ ನಿಮ್ಮನ್ನು ಅವಕಾಶ ಮಾಡಿಕೊಟ್ರು. ನಿಮ್ಮನ್ನಾಗಿರಲಿ ಅಥವಾ ನಿಮ್ಮ ಧರ್ಮಪತ್ನಿಯವರಾಗಿರಲಿ, ಮಹಿಳಾ ಬಂದಿರಲಿ ಅಥವಾ ಪುರುಷ ಬಂದಿರಲಿ ಅವಕಾಶ ಮಾಡಿಕೊಟ್ರು. ಮೊದಲನೇ ಗುರಿ ಕಂಬ್ಳೋಳಿ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಸುವರ್ಣ ಮಾದರಿಯಲ್ಲಿ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗೆ ಹೊರತುಪಡಿಸಿ ನೀವು ಯಾವ ರೀತಿ ಈ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಬೇಕು, ಯಾವ ರೀತಿ ಗೆಲುವಿನ ಕಹಳೆ ಕೂಗಬೇಕಂತ ರೆಡಿಯಾಗಿದೆ. ಈಗ ನಮ್ಮ ಜಿಲ್ಲಾ ಪಂಚಾಯತ್ಯಾಗ ಆಲ್ಮೋಸ್ಟ್ ಎಜುಕೇಷನ್, ಆಮ್ಯಾಗಿಂದ ರೋಡ್, ಆಮ್ಯಾಗಿಂದ ಇನ್ನೂ ಮೂಲಭೂತ ಸೌಕರ್ಯಗಳಿಲ್ಲ. ಆಮ್ಯಾಗಿಂದ ಒಂದು ನಮ್ಮೂರಾಗ ಕಂಬ್ಳೊಳ್ಯಾಗ ನನ್ನ ವಿಚಾರ ಇದು ಅಂತಂದ್ರೆ ಸರ್ಕಾರಿ ದವಾಖಾನೆ PHK, ಸರ್ಕಾರಿ ದವಾಖಾನೆ ಆಗ್ಬೇಕು ಕಂಬ್ಳೊಳಿಗೆ. ಆಮ್ಯಾಗಿಂದ ಎಜುಕೇಷನ್ ಅಷ್ಟೊಂದು ನಮ್ಮ ಜಡಿಪ್ಯಾಗ ಸರಿ ಇಲ್ಲ. ಆಮ್ಯಾಗ ಹೀಗಾಗಿ ಸರಿ ಇಲ್ಲ ಅಂದಿದ್ದಕ್ಕೆ ನಾನು ಸ್ವಂತ ಒಂದು ಸ್ಕೂಲ್ ಕಂಬ್ಳೊಳ್ಯಾಗ ಒಂದು ಸ್ಕೂಲ್ ಓಪನ್ ಮಾಡೇವಿ. ಅದು 2010 ಸ್ಟಾರ್ಟ್ ಐತ್ರಿ. ಅದರಿಂದ ಅದನ್ನು ನಾವು ಹೆಚ್ಚು ಕಡಿಮೆ ಬಡವರಿಗೆ ಮತ್ತು ಆಮ್ಯಾಗಿಂದ ಅನುಕೂಲಸ್ಥರು ಎಲ್ಲರೂ ಕಾನ್ವೆಂಟ್ನಾಗ ಕಲಿತಾರೆ, ಬಡವ್ರು ಹುಡುಗರು ಕಾನ್ವೆಂಟ್ನಾಗ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಒಂದೊಂದು ಕಾನ್ವೆಂಟ್ ಸ್ಕೂಲ್ ಕಂಬ್ಳೊಳ್ಯಾಗ ಪೂರ್ತಿ ನಮ್ಮ ಜಡಿಪಿ ಬೇಕಾದ ಇದು ಆದ್ರೂ ಹರಕುಣಿ, ತರಲಘಟ್ಟ, ದೇವನೂರು, ಹಂಚಿನ್ಯಾಳ ಇವೇನು ನಮ್ಮ ಬರ್ತಕ್ಕಂಥ ಜಡಿಪಿ ಅಷ್ಟು ಹುಡುಗರು ನಾವು ಅಲ್ಲಿ ಬಂದು ಕಾನ್ವೆಂಟ್ನಾಗ ಇದು ಮಾಡೋಕ್ಕೆ ಏನು ಕೈಗೆ ನೆಟ್ಟಕ್ಕೂ ರೇಟ್ನ್ಯಾಗ ನಾವು ಎಜುಕೇಷನ್ ಕೊಡಕ್ಕೆ. ಹೊರಗಡೆ 10,000 ಇದೆ ಅಂದ್ರೆ ಇಲ್ಲಿ 8,000-9,000 ರೂಪಾಯಿ, ಒಂದು 5,000 5,000-6,000. ಆಮ್ಯಾಗಿಂದ ಇಲ್ಲಪ್ಪ ಹೆಂಗೈತಿ ನಮ್ಮದು ಪರಿಸ್ಥಿತಿ ಹಿಂಗೈತಿ ಅಂತಂದ್ರೆ ನಾವು ಸ್ವಂತ ಫೀಸ್ ಕೊಟ್ಟರು, ನಮ್ಮ ಸ್ಕೂಲ್ಗೆ ನಾವು ಫೀಸ್ ಕೊಟ್ಟರು ನಾವು ಸಾಲಿ ಸಹಾಯ ರೂಪದಲ್ಲಿ ಕೂಡ ಕೊಟ್ಟು ಅದನ್ನು ಮಾಡಿ ಆಮ್ಯಾಗಿಂದ ಬೇರೆ ಫಸ್ಟ್ ಎಜುಕೇಷನ್ ಇದನ್ನು ಮಾಡ್ಬೇಕಂತೇಳಿ ಅಂದು ನಾವು ನಮ್ಮದು ಸ್ಕೂಲ್ ಸ್ಟಾರ್ಟ್ ಮಾಡಿ ಕಾರವಾರ ಗೋಕರ್ಣದಿಂದ ಅಲ್ಲೇ ಟೀಚರ್ ತೊಗೊಂಬಂದು ನಮ್ಮ ಹಳ್ಳಿ ವಾಡದಾಗ ಅಲ್ಲಿ ಟೀಚರ್ ಬಂದು ಇದನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೆ ಆಮ್ಯಾಗ ಎಲ್ಲನೂ ಎಜುಕೇಷನ್ ಇದು ಮಾಡಿದ್ವಿ. ಆಮ್ಯಾಗ ಊರು ಸುಧಾರಣೆ ಅಂತಂದ್ರೆ ಸಾಕಷ್ಟು ಊರು ಸುಧಾರಣೆ ನಾವು ಮಾಡಿದ್ರು ಅಲ್ಲಿ ಇರ್ತಕ್ಕಂಥ ಏನು ಲೀಡರ್ಸ್ ಇನ್ನೂವರೆಗೂ ಏನೂ ಮಾಡೋಕ್ಕಾಗಿಲ್ಲ. ಕಂಬ್ಳೋಳಿ ಬಗ್ಗೆ ಮಾತನಾಡಕ್ಕೆ ಹೋದರೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಪಾತ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ನಾವಾಳಿಯವರ ಕನಸು ಶಿಕ್ಷಣ ಮತ್ತು ಆರೋಗ್ಯ ಕೇಂದ್ರ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಮಾತನಾಡಿದ್ರಿ. ಮಿನಿ ಉದ್ಯೋಗದ ಬಗ್ಗೆ ಶಾಸಕರ ಕಡೆಯಿಂದ, ಸಚಿವರ ಕಡೆಯಿಂದ, ಸಂಸದರ ಕಡೆಯಿಂದ ಉದ್ಯೋಗಕ್ಕಾಗ್ಬೋದು, ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮಿನಿ ಉದ್ಯೋಗದ ಬಗ್ಗೆ ಏನಾದರೂ ಯೋಚನೆ ಮಾಡಿರ ಸರ್ ನಿಮ್ಮ ಗ್ರಾಮದ ಬಗ್ಗೆ? ಮಿನಿ ಉದ್ಯೋಗ ಅಂತಂದ್ರೆ ಈಗ ಸದ್ಯ ನಮ್ದು ಒಂದು ಇದನ್ನು ಮಾಡ್ಬೇಕಂತ ಮಾಡಿವ್ರು, ಒಂದು ಫ್ಯಾಕ್ಟ್ರಿ ನಮ್ಮ ಶಾಸಕರ ಇದು ಮಾಡಿ ಕುಂದಗೋಳಕ್ಕನ ಒಂದು ಫ್ಯಾಕ್ಟ್ರಿ ಮಾಡೋಣ ಅಂತ ಒಂದು ಅವ್ರ ಪಿಕ್ಚರ್ ಐತಿ. ಅವ್ರ ಪಿಕ್ಚರಿಗೆ ಇದು ಆತಂತಂದ್ರೆ ಮತ್ತೀಗ ಸುಮಾರು ಒಂದು 10,000 ಜನ ಅಲ್ಲಿ ಉದ್ಯೋಗ ಮಾಡುವಂಥದ್ದು ಒಂದು ಪ್ಲ್ಯಾನಿಂಗ್ ನಮ್ಮ ಎಮ್ ಆರ್ ಪಾಟೀಲ್ರು ಜೋಶಿಯವರು ಮಾಡಾಕತ್ತಾರ. ಮತ್ತು ಅದು ಆತಂತಂದ್ರೆ ನಮಗೆ ನೇರ ಕಂಬ್ಳೋಳಿ ನಮ್ಮ ಪೂರ್ತಿ ಜಡಿಪಿ ಇಲ್ಲಿಂದ ಹಿಡ್ಕೊಂಡು ಕುಂದಗೋಳದಿಂದ ಒಂದು 15 ಕಿಲೋಮೀಟ್ರ್ ಲಾಸ್ಟ್ ಎಲ್ಲದಕ್ಕೆ ಇಲ್ಲೇ ಅನುಕೂಲ ಆಕೈತಿ. ಆಮ್ಯಾಗಿಂದ ನಾವು ಒಂದು ಸಣ್ಣ ಇದು ಮಾಡಿಕೊಂಡು ಒಂದು ಟ್ರ್ಯಾಕ್ಟರ್ ಶೋರೂಮ್ ಐತಿ. ಅಲ್ಲಿಗ ಸುಮಾರು ಒಂದು 30-40 ಮಂದಿಗೆ ನಾವು ಆಲ್ರೆಡಿ ಕೆಲಸ ಕೊಟ್ಟೇನಿ, ಉದ್ಯೋಗ ಸೃಷ್ಟಿ ಮಾಡಿ ಐತಿ ಈಗ ಐತಿ. ಯಾವ ಕಂಪನಿ ಶೋರೂಮ್ ಸರ್ ಅದು? ಸ್ವರಾಜ್ ಟ್ರ್ಯಾಕ್ಟರ್ ಶೋರೂಮ್ ಡೀಲರ್. ಸರಿ, ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಎಮ್ ಆರ್ ಪಾಟೀಲ್ ಅವರ ಶಾಸಕರ ಆಡಳಿತಕ್ಕೂ ರಾಜ್ಯ ಸರ್ಕಾರದ ಗ್ಯಾರಂಟಿಗೂ ಮತ್ತು ಜಡ್ಪಿ ಟಿಪಿಯಲ್ಲಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ? ಅಲ್ರಿ ಕಂಬ್ಳೋಳಿ ಏನಾಗ್ಬಿಟ್ಟೈತೆ ಅಂದ್ರೆ ಬಸ್ ಮತ್ತು 2,000 ರೂಪಾಯಿ ಫ್ರೀ ಆಗಿದ್ದಕ್ಕೆ ಅದು ಏನಾಗಿಬಿಟ್ಟೈತೆ ಅಂದ್ರೆ ಯಾರ ಮ್ಯಾಗ ಹೊರೆ ಆಗೈತೆ ಅಂತಂದ್ರೆ ಜನಸಾಮಾನ್ಯರ ಮ್ಯಾಗ ಹೊರೆ ಆಗಿ ನಮ್ಮ ಮೇಲೆ ಆಗೈತೆ. ಇವತ್ತು ಅವಾಗ ಒಂದು 100 ರೂಪಾಯಿಗೆ ಸಿಗುವಂಥ ಬಾಂಡ್ ಇವತ್ತು 500 ರೂಪಾಯಿ. ಹೌದಾ? ಆಮ್ಯಾಗಿಂದ ಒಂದು ನೋಂದಣಿ ಇವತ್ತು ಹೊಲದ ಏನಾರ ನೋಂದಣಿ ಮಾಡಿ ಬೆಳೆಸಾಲ ತೊಗೊಂಡು ಅದಕ್ಕೆ ಭೋಜ ಕುಂದ್ರಿಸ್ಕೊಂಬ ಅಂತಂದ್ರೆ ಇದೆಲ್ಲ ತೊಗೊಂಡಿದ್ದು ಈ 10,000 20,000 ರೂಪಾಯಿ ಸಬ್ರೆಸ್ಟ್ರಿಗೆ ಇಟ್ಟು ಬರ್ಬೇಕು ಅವರು.
ಇಲ್ಲಿ ಬಂದಿದ್ದು 20,000 ಕೈಲಿ ಹಾಕಿದ್ದ ಸರ್ ಹಾಂ 30,000 ರೂಪಾಯಿ ಈ ಟೈಪಾಗಿ ಆತಂದ್ರೆ ಇದು ಇದಕ್ಕೆ ಅಂದ್ರೆ ಈಗೆಲ್ಲ ಜನರು ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಏನೋ ಕೊಟ್ರು ಅಂತ ಈಗೆಲ್ಲರೂ ಜನ ಶನೇರ್ ಆಗಿಬಿಟ್ರು. 2,000 ರೂಪಾಯಿ ಎಲ್ಲಿಂದ ಬರಾಕತೈತಿ, 2,000 ರೂಪಾಯಿ ಏನು ನಮ್ಮ ಮನೆಯಿಂದನ ಹೊಂಟೈತು ಹಿಂಗಂತ ಎಲ್ಲರೂ ಅಬ್ಸರ್ವ್ ಮಾಡಿ ಶಾನೇರಾಗಿ ಮತ್ತು ಮೊನ್ನೆ MP ಇಲೆಕ್ಷನ್ಯಾಗ ಮತ್ತು ಹೊಳ್ಳಿ ಏನು ನಮಗೆ ಇದಕ್ಕೆ ಬಂತು ಡಿಸಿಷನ್ ಆ ಟೈಪ್ ಕೊಟ್ರ. ಹೌದಾ, ಈಗ ಮುಂದಿನ ಇಲೆಕ್ಷನ್ಯಾಗೂ ಇನ್ನೂ ಜನ ಶಾನೇರ್ ಹಾಕ್ಯಾರ ಅಂತ ನಮ್ಮ ಭಾವನೆ. ಸರಿ, ನನ್ನ ಕೊನೆ ಪ್ರಶ್ನೆ, ಎಷ್ಟು ಸೀರಿಯಸ್ ಆಗಿದ್ದೀರಿ ಕಮಡೋಳಿ ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಕನಸಿನ ಕಡೆ? ಹಾಂ, ಈಗ ಸೀರಿಯಸ್ ಅನ್ನೋಕ್ಕಿಂತ ನಮ್ಮ ಮಾಡೋ ಕೆಲಸ ಅದು, ನಾವು ಮಾಡೋ ಕೆಲಸ. ನನ್ನ ಉದ್ದೇಶ ಏನು, ಸರ್ಕಾರದ ದವಾಖಾನೆ, ಸ್ಕೂಲು, ರೋಡು, ರೈತರಿಗೆ ಹೊಲಕ್ಕೆ ಹೋಗೋ ದಾರಿ, ಆಮ್ಯಾಗ ರೈತರಿಗೆ ಅನುಕೂಲ ಆಗುವಂಥದ್ದು ಇದು ಗೊಬ್ಬರ ಬೀಜ ಎಲ್ಲ ನಮ್ಮ ಎಲ್ಲ ಸೊಸೈಟಿಗೆ ಸಿಗುವಂಗೆ ಮಾಡಿ, ಆಮೇಲೆ ಎಲ್ಲ ಕಡೆಯೂ ಅಗ್ರೋ ಇದನ್ನು ಮಾಡಿ ಒಂದು ಏನೋ ಅದೊಂದು ಕನಸು, ನನ್ನ ವೈಯಕ್ತಿಕ ಕನಸು. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಎಲ್ಲ ವೀಕ್ಷಕರಿಗೆ ಮತ್ತು ಭಾಜಪಾ ಪ್ರೀತಿಯ ಗೌರವದಿಂದ ಕಾಣುವಂಥ, ನಿಮ್ಮನ್ನು ಪ್ರೀತಿಸುವ ಮತ್ತು ಸೂಪರ್ ಸ್ಟಾರ್ ಸಂಘದ ಆ ಯುವಕ ಮಂಡಳದಿಂದ ನೀವು ಬಂದಿರತಕ್ಕಂಥ ನಿಮ್ಮ ಕಮಿಟಿ ಆಗಿರಲಿ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಆಗಿರಲಿ ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಒಂದು ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಕ್ಷೇತ್ರ ಜನತೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ಇಡೀ ಕುಂದಗೋಳ ತಾಲೂಕಿನ ಎಲ್ಲ ರೈತರಿಗೆ, ಆಮೇಲೆ ಯುವಕರಿಗೆ, ಆಮೇಲೆ ಮಹಿಳೆಯರಿಗೆ ಎಲ್ಲರಿಗೂ ಈ ಮಳೆ ಚೆನ್ನಾಗಾಗಿ ಆಮ್ಯಾಗಿಂದ ಎಲ್ಲ ದೇವರು ಆಯುಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಇಡೀ ತಾಲೂಕಿನ ಜನತೆ, ಅದರಾಗ ಕಮಡೋಳಿ ಜಿಲ್ಲಾ ಪಂಚಾಯತಿ ಎಲ್ಲ ಯುವಕರಿಗೂ ಮತ್ತು ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಿಮ್ಮ TV ಮುಖಾಂತರ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಬಸವರಾಜ್ ನಾವಳ್ಳಿ ಸರ್. ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಮಡೋಳಿ ಏನಿದೆ ಅದು ಗೆಲುವಿನ ಡೋಳು ಬಾರಿಸುವಂಥ ಕಮಡೋಳಿ ಗ್ರಾಮದಿಂದ ತಾವು ಬಂದಿರತಕ್ಕಂಥದ್ದು. ಆದರೆ ಆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರನ್ನು ಗೆಲುವು ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಯಾರೂ ಕೂಡ ಇನ್ನೂವರೆಗೆ ಮದುಮಗಳ ರೀತಿಯಿಂದ ಸಿಂಗಾರವನ್ನು ಮಾಡಿಲ್ಲ. ಆ ಸಿಂಗಾರಕ್ಕಾಗಿ ನೀವು ಕಾಯ್ತಾ ಇರುವಂಥ ಬಸವರಾಜ್ ನಾವಳ್ಳಿಯವರ ಕಡೆಯಿಂದನೇ ಆ ಗ್ರಾಮ ದೇವತೆಯ ಕ್ಷೇತ್ರದ ಆಶೀರ್ವಾದದಿಂದ ಅಲ್ಲಿ ಇದ್ದಿರ್ತಕ್ಕಂಥ ಪ್ರತಿಯೊಂದು ಮತದಾರರ ಭರವಸೆ ಮೇರೆಗೆ ಆ ಕಮಡೋಳಿವನ್ನು ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸೋಕ್ಕೆ ನನಗೊಂದು ಅವಕಾಶ ಸಿಗಲೇಬೇಕು. ಅವಕಾಶ ಸಿಕ್ಕರೆ ನಮ್ಮ ಮತದಾರರು ಆಗಿದ್ದರೆ ನಮ್ಮ ಹೈಕಮಾಂಡ್ ನನಗೆ ಎಲ್ಲದಕ್ಕಿಂತ ಚುನಾವಣಾ ಆಯೋಗ ಆ ಕ್ಷೇತ್ರಕ್ಕೆ ಮಹಿಳಾ ಮತ್ತು ಪುರುಷ ಜನರಲ್ ಕ್ಯಾಟಗರಿ ನೀಡಿದರೆ ಅಥವಾ ಬವರೆಗೂ ನೀಡಿದರೂ ಕೂಡ ನಾನು ಅದಕ್ಕೆ ಸೂಕ್ತನಾಗಿದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ರೆ ಆ ಕ್ಷೇತ್ರದಲ್ಲಿ ನನ್ನ ಅಭಿವೃದ್ಧಿಗೆ ಪಥ ಎತ್ತೇನೆ ಅನ್ನೋಂಥ ವಿಷಯನ ಹಂಚಿಕೊಂಡ್ರಿ. ತುಂಬ ಧನ್ಯವಾದಗಳು. ದೇವರು ನಿಮ್ಮನ್ನು ಯಶಸ್ಸನ್ನು ಕೊಡಲಿ, ಅಭಿವೃದ್ಧಿಯ ಪರವಾಗಿ ಮತ್ತು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳುತ್ತಾ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ತೆ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಬಸವರಾಜ್ ನಾವಳ್ಳಿಯವರು ಕಮಡೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮತದಾರರ ಆಸೆಯ ಮೇರೆಗೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು ಆ ಕ್ಷೇತ್ರದ ಅಭಿವೃದ್ಧಿಯ ಪಥದ ಕಡೆ. ಮತ್ತು ಕಮಡೋಳಿಗೆ ಸುಮಾರು ಜನ ಜಲಪಿಯವರು ಬಂದರು, ಸುಮಾರು ಜನ TPಯವರು ಬಂದರು. ಯಾರೂ ಕೂಡ ಆ ಕ್ಷೇತ್ರದಲ್ಲಿ ಗಟರು ಬಳಸುವಂಥ ಕೆಲಸ ಕೂಡ ಮಾಡಲಿಲ್ಲ. ವಿದ್ಯುತ್ ದೀಪದ 2ನೇ ವಿಷಯ ಗಟರನ್ನು ಕೂಡ ಬಳಸಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ನನಗೆ ಅವಕಾಶ ಮಾಡಿಕೊಟ್ರೆ ನನ್ನ ಮೂಲ ಅಜೆಂಡಾ ಇರುವುದು 3 ವಿಷಯಗಳನ್ನು. ಮೊದಲನೇ ನನ್ನ ಅಜೆಂಡಾ ಮೂಲಭೂತ ಸೌಕರ್ಯದ ಕಡೆ ನನ್ನ ಗಮನ ಹರಿಸೋದು. 2ನೆಯ ನನ್ನ ಅಜೆಂಡಾ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಗ್ಗೆ ಗಮನ ಹರಿಸೋದು. 3ನೆಯ ಅಜೆಂಡಾ ನನ್ನ ಶಿಕ್ಷಣ ಮತ್ತು ಉದ್ಯೋಗದ ದೃಷ್ಟಿ ಕಡೆ ನಮ್ಮ ಶಾಸಕರ ಕೈಬಲ ಮತ್ತು ನಮ್ಮ ಪ್ರಹ್ಲಾದ್ ಜೋಶಿಯವರ ಬೆಂಬಲದಿಂದ ಇಷ್ಟೆಲ್ಲ ಅಭಿವೃದ್ಧಿ ಮಾಡುವುದು ನನ್ನ 3 ಕನಸನ್ನು ಇದ್ದಾವೆ. ಆ 3 ಕನಸಿಗೆ 3ನೇ ಬಾರಿಗೆ ನನಗೆ 2 ಬಾರಿ ನಾನು ಹಿಂದೆ ಸರಿದಿದ್ದೇನೆ. 3ನೇ ಬಾರಿಗೆ ನೀವು ನನಗೆ ಎಲ್ಲರೂ ಕೂಡಿ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ವಿನಂತಿಸಿಕೊಳ್ತಾ ಇರುವಂಥ ಬಸವರಾಜ್ ನಾವಳ್ಳಿಯವರು. ಇದಷ್ಟು ವಿಚಾರವನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್, ನಮಸ್ತೆ.